ನಿಮ್ಮ ತಲೆಯಲ್ಲಿ ಯಾವಾಗ್ಲೂ ಯೋಚನೆಗಳು ನಡೀತಾ ಇದ್ರೆ, ನೀವು ಯಾವಾಗ್ಲೂ ಭವಿಷ್ಯದ ಬಗ್ಗೆ ಕಲ್ಪನೆಯನ್ನ ಮಾಡ್ತಾ ಇದ್ರೆ, ಚಿಂತೆಯನ್ನ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ವಾತದ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ವಾತ ಅಂದ್ರೆ ಏನು? ಓಡೋದು, ಚಲನೆ. ಸೊ ಯಾವಾಗ ನಿಮ್ಮ ಮೈಂಡ್ ರೆಸ್ಟ್ಲೆಸ್ ಆಗುತ್ತೆ, ನೀವು ಭವಿಷ್ಯದ ಬಗ್ಗೆನೇ ಸದಾಕಾಲ ಯೋಚನೆ ಮಾಡ್ತಿರ್ತೀರಾ, ನಾಳೆಯ ಬಗ್ಗೆನೇ ಕಲ್ಪನೆ ಮಾಡ್ತಿರ್ತೀರಾ, ಅವಾಗ ನಿಮ್ಮ ದೇಹದಲ್ಲಿ ವಾತದ ವಿಕಾರ ಆಗುತ್ತೆ, ವಿಕೃತಿ ಆಗುತ್ತೆ. ಸೊ ನೀವು ಆ ಕಲ್ಪನೆಯಿಂದ ವಾಸ್ತವದ ಕಡೆ ಬರಬೇಕು, ಮರಳಿ ಬರಬೇಕು. ವಾಸ್ತವ ಅಂದ್ರೆ ಈ ಕ್ಷಣ. ಈ ಕ್ಷಣ ಏನಿದೆ ಅದೇ ಜೀವನ. ಸೊ ಅದೇ ವಾಸ್ತವ. ನೀವು ಯಾವಾಗ ಈ ಕ್ಷಣದ ಹತ್ತಿರ ಬರ್ತೀರಾ, ವಾಸ್ತವದ ಜೊತೆ ಒಂದಾಗ್ತೀರಾ, ದಟ್ ವಿಚ್ ಈಸ್ ರಿಯಲ್, ದಟ್ ವಿಚ್ ಈಸ್ ನಾವ್, ನೀವು ಯಾವಾಗ ಈ ಕ್ಷಣದಲ್ಲಿ ಇರ್ಲಿಕ್ಕೆ ಶುರು ಮಾಡ್ತೀರಾ, ಅವಾಗ ನಿಮ್ಮಲ್ಲಿ ಆ ವಾತದ ಬ್ಯಾಲೆನ್ಸು ಆಗ್ಲಿಕ್ಕೆ ಶುರು ಆಗುತ್ತೆ. ನೀವು ಯಾವಾಗ ಜೀವನದ ಜೊತೆ ಮೂವ್ ಆಗ್ತೀರಾ, ನಿಮ್ಮಲ್ಲಿ ವಾತ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ನೀವು ಯಾವಾಗ ಜೀವನ ಇಲ್ಲಿದೆ, ನೀವು ಮುಂದೆ ಓಡ್ತಾ ಇದ್ದೀರಾ, ನೀವು ನಾಳೆಯಲ್ಲಿ ಬದುಕ್ತಾ ಇದ್ದೀರಾ, ಕಲ್ಪನೆಯಲ್ಲೇ ನಿಮ್ಮ ಸಮಯವನ್ನ ಕಳೀತಾ ಇದ್ದೀರಾ. ಸೊ ಜೀವನದಿಂದ ದೂರ ನೀವು ಓಡದಷ್ಟು ನಿಮ್ಮಲ್ಲಿ ವಾತದ ಇಂಬ್ಯಾಲೆನ್ಸ್ ಆಗುತ್ತೆ. ನೀವು ಜೀವನದ ಜೊತೆ ಹೋಗಬೇಕು. ಜೀವನದ ಹಿಂದೆನೂ ಹೋಗಬಾರ್ದು, ಜೀವನದ ಮುಂದೆನೂ ಹೋಗಬಾರ್ದು. ಜೀವನದ ಜೊತೆ ಯು ನೀಡ್ ಟು ಮೂವ್ ವಿತ್ ಲೈಫ್. ಆವಾಗ ನಿಮ್ಮಲ್ಲಿ ವಾತದ ಬ್ಯಾಲೆನ್ಸ್ ಬರೋದು. ಅದನ್ನ ಬರೀ ಆಹಾರದಿಂದ ನಾವು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಲ್ಲ. ನೀವು ಕಲ್ಪನೆಯಿಂದ ವಾಸ್ತವದ ಕಡೆ, ಕಲ್ಪನೆಯಿಂದ ಜೀವನದ ಕಡೆ, ಯೋಚನೆಯಿಂದ ಈ ಕ್ಷಣದ ಕಡೆ ಮರಳುವ ಪ್ರಯತ್ನವನ್ನು ಶುರು ಮಾಡಿ, ನಿಮ್ಮಲ್ಲಿ ವಾತ ಬ್ಯಾಲೆನ್ಸ್ ಆಗುತ್ತೆ.